ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ. ಸರ್ ಬರಲ್ಲ ನನಗೆ. ಅರ್ಧಕ್ಕೆ ಅರ್ಧ ತಿಂದಿದ್ದಾಳೆ. ಬಾವ ಹಾಡು ಹೇಳೋದು ಬಿಟ್ಟು ಏನು ಮಾಡ್ತೀನಿ. ಆಶೀರ್ವಾದ ಮಾಡಿ ಒಳ್ಳೆ ಕೆಲಸ ಸಿಗ್ಲಿ. ಗುಡ್ ನೋಡಿ ಗೈಸ್ ನಮ್ಮ ಅಕ್ಕ ಅಂತಾರೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗು ನಮ್ಮ ಅಕ್ಕನ ಜೊತೆ. ಸರಿ ಬಟ್ಟೆ ಕೊಡ್ಸಂತ ಏಕೆ ತಿಕ್ಸಕ್ಕೆ ಬರಲ್ಲ ನನಗೆ. ನೋಡಿ ಗೈಸ್ ಹೆಂಗೆ ಆಡ್ತಾಳೆ ನಮ್ಮ ಅಕ್ಕ. ಹಿಂದೆ ಬ್ಲಾಗ್ ತೋರಿಸ್ಬೇಡ ಅಂತ ನೋಡಿ ಗೈಸ್ ಹೆಂಗೂ ಇರ್ತೀವಪ್ಪ ಮನೇಲಿ. ಚೆನ್ನಾಗಿದೆ ನೋಡಲ್. ಸಡನ್ ಆಗಿ ಚೆನ್ನಾಗಿಲ್ಲ ಗೈಸ್. ನೋಡಿ ಗೈಸ್ ನಮ್ಮ ಅಕ್ಕ, ನೋಡಿ ಗೈಸ್ ನಮ್ಮ ಅಕ್ಕ, ನೋಡಿ ಗೈಸ್ ನಮ್ಮ ಅಕ್ಕ. ಚೆನ್ನಾಗಿ ಕಾಣಿಸ್ತೀಯ ಅಂತ. ಅವನಿಗೆ ಡೈರೆಕ್ಟಾಗಿ ಬಂದಿರೋ ಕಾರಣದಿಂದ ಶರ್ಟ್ ಇಲ್ಲ, ಸೊ ಅದಕ್ಕೆ ಶರ್ಟ್ ಕೊಡು ಅಂತ ಹುಡುಕ್ತಾ ಇದ್ದಾರೆ. ಶರ್ಟ್ ಮುಂದೆಲ್ಲ ಕೊಡ್ತೀಯ ಇಲ್ಲ ಅಂತ. ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ನನಗೆ ಶರ್ಟ್ ಕೊಟ್ಟಿರ್ಬೇಕು ಒಂದು ಮಸ್ತಾಗೆ. ಏನಂತೀಯ? ನೋಟ್ಸ್ ಯಾವುದಿಲ್ಲ ಶರ್ಟು. ಏನು ತೋರಿಸ್ಬಾರ್ದು ನೋಡಿ ಗೈಸ್ ಹೆಂಗೆ ಬರ್ತಾರೋ ಅಕ್ಕ. ಅಯ್ಯೋ ಸೊ ಫ್ರೆಶ್ ಆಗಿ ಸ್ನಾನ ಆಯಿತು ಗೈಸ್. ಇವಾಗ ನೋಡಿ ಶರ್ಟ್ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಅಕ್ಕ. ಇನ್ನು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಒಳ್ಳೆ ನಿದ್ದೆ ಬಂತು, ಮಾತ್ರ ಸಕ್ಕತ್ತಾಗಿ ನಿದ್ದೆ ಬಂತು. 10:30 ಎಚ್ಚರ ಆಗಿದೆ. ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಮನೆಗೆ. ಸೊ ಈಗ ರೆಡಿ ಆಗಿಬಿಟ್ಟು ನೋಡೋಣ ಗೈಸ್ ಹೇಗಿದೆ ನನ್ನ ಔಟ್ಫಿಟ್. ಚೆನ್ನಾಗಿ ಕಾಣಿಸ್ತಿದೆ, ಒಂಥರ ಸಿಂಪಲಾಗಿ ಕ್ಯೂಟಾಗಿದೆ. ಎಷ್ಟು ಬೆಳಕು ಬರುತ್ತೆ ಅಂದರೆ ನೋಡಿ, ಇಷ್ಟು ಬೆಳಕು ಇಟ್ಕೊಂಡು ಕಂಡಂತ ಕಣ. ಜಿಮ್ ಬಿಟ್ಬಿಟ್ಟಿದ್ದೀನಿ ಗೈಸ್. ಜಿಮ್ಗೆ ಹೋಗ್ಬಿಟ್ಟು ಮತ್ತೆ ಫುಲ್ ಕಟ್ಟಿಂಗ್ಸ್ ಮಾಡಬೇಕು. ಇನ್ನೂ ಸಖತ್ತಾಗಿ ಕಟ್ಟೆಲ್ಲ ಇತ್ತು ಗೈಸ್. ಸ್ವಲ್ಪ ಬಿಟ್ಬಿಟ್ಟು ಜಂಕ್ ಫುಡ್ಸ್ ಇದು ಚೆನ್ನಾಗಿದೆ ಅಲ್ಲ ಗೈಸ್. ಇಲ್ಲಿ ಕಾಣಿಸ್ತಿದೆಯಲ್ಲ ಚೆನ್ನಾಗಿದೆ, ಲುಕ್ ಬರುತ್ತೆ ಒಂಥರ. ಡೆಕೋರೇಷನ್ ರಾತ್ರಿ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಫುಲ್ ಮೂನ್ ಲೈಟ್ ಡಿನ್ನರ್ ಥರ ಕಾಣಿಸುತ್ತೆ. ಹೊಟ್ಟೆ ಹಸಿತಾ ಇದೆ. ಬಿಗ್ ಬಾಸ್ ಈ ಸೀಸನ್ ನಿಮ್ಗೆ ಯಾರು ಇಷ್ಟ ಗೈಸ್? ನನಗೆ ರಜತ್ ಇಷ್ಟ ಆಗ್ತಾಯಿದೆ. ಡೈಲಿ ನೋಡ್ತಿಲ್ಲ, ಬಟ್ ಪ್ರೋಮೋಸ್ ಎಲ್ಲ ನೋಡಿದಾಗ ರಜತ್ ಇಷ್ಟ. ಯಾರು ಗೆಲ್ತಾರೆ ನೋಡೋಣ ಈ ಸರಿ. ಗೆಸ್ಟ್ ಮಾಡಿ ಯಾರು ಗೆಲ್ಬೋದು ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಿಂದಾಯ್ತಾ ಟಿಫನ್ನು? ಸರಿ ಆಯ್ತಾ ಊಟ? ನೀವು ಮಾಡ್ದಾ ಇಲ್ವಾ? ನಾ ಮಾಡಿಲ್ಲ. ನಾನು ಮಾಡಿದ್ದೆ ಅಂದ್ಕೊಂಡೆ. ನಾನು ಮಾಡಿಲ್ಲ ಅಂತ ಗೈಸ್. ನಾನು ಮಾಡಿದ್ದಾಳೆ ಅನ್ಕೊಬಿಟ್ಟಿದ್ದೆ. ಪಾಪ ಇನ್ನೂ ಮಾಡಿಲ್ಲ, ನನಗೋಸ್ಕರ ವೆಯ್ಟ್ ಮಾಡ್ತಾಳೆ. ವೆರಿ ಗುಡ್ ಗರ್ಲ್ಸ್ ಅಂತ ನೀನು. ನಿನ್ಗೆ ಯಾರು ಇಷ್ಟ ಅಂತ ಈ ಸರಿ ಬಿಗ್ ಬಾಸ್? ರಜತ್ತಾ? ಯಾರು ಗೆಲ್ಬೋದು ಈ ಸರಿ? ಧನ್ರಾಜ್ ಗೆಲ್ಬೋದಾ? ಡೈಲಿ ಫಾಲೋ ಮಾಡ್ತಿದ್ಯಾ? ಯಾವಾಗಲೂ ಒಂದ್ಸರಿ ಅಷ್ಟೇ ನಂತರ. ಇರ್ತೀನಿ. ಅವ್ನು ತೆಗ್ಬಿಟ್ಟು ನೋಡಿ ಗೈಸ್ ನಮ್ಮ ಅಕ್ಕ ಅಂತಾನೆ ಯಾವಾಗ್ಲೂ. ನೀವು ಸರ್ ಕುತ್ಕೊಳ್ಳಿ. ಹೇಗಿದ್ದೀರಾ? ನೋಡಿ ಹೆಂಗ್ ಕೂತಿದ್ದೀನಿ, ಹೆಂಗ್ ಮಾಡ್ತಾ ಇದೀಯ ನೋಡು. ಅದಕ್ಕೆ ಹೇಳಿದ್ ಹೇಳ್ದೆ ಇದ್ರು ಎಲ್ಲ ಹಾಯ್. ಓ ನೀವು ಸಾಂಗ್ಸ್ ಆಡಿರೋದು ಎಲ್ಲರಿಗೂ ತುಂಬ ಇಷ್ಟ ಆಗಿದೆಯಂತೆ. ಹೌದಾ? ಮೊನ್ನೆ ಆಡಿದ್ರಲ್ಲ ಆರ ಜೀವಯ ಅಲ್ಲಲ್ಲ, ಅದು ಯಾವಾಗ? ಇವ ಯಾರೇ? ಮೊನ್ನೆ ಒಂದು ಆಡ್ರಲ್ಲ ಬಾ ಅಲ್ಲಿ ಸತ್ಯನಾರಾಯಣ ಪೂಜೆಯಲ್ಲಿ ಆಡಿದ್ರಲ್ಲ ಬಾ. ಏಕೆ ಮಲಗಿ ಯಾರಿ? ಇನ್ನೊಂದ್ಸರಿ ಹೇಳಿ ಬಾ. ಬಾ ನೀನು ಹೇಳಿ ಸರ್, ಹಾಗೆ ಹೇಳ್ತೀಯ. ಬೇರೆ ಹೇಳಿ ಯಾವುದಾದ್ರೂ ಹೋಗಿ. ಏನು ನಿನ್ನ ಯಾವಾಗ ಏನು ಬರೀ ಅವ್ರು ಬಾವ ಹಾಡು ಹೇಳೋದು ಬಿಟ್ಟು ಏನು ಮಾಡ್ಕೊಳಲ್ಲ ಅನ್ಕೊಂಡ್ಬಿಡ್ತಾರೆ. ಹೇಳ್ಬೇಡಿ ನೀವು. ಗೊತ್ತು, ಎಲ್ಲ ನೋಡಿದ್ದಾರೆ. ಹೇಳಿ ಬಾ ಯಾವ್ದಾದ್ರು ಒಂದು ಹಂಗೆ ಒಂದೆರಡು ಲೈನು ಏನು ರೆಡಿ ಆಗ್ತಾ ಇದ್ದೀರಾ? ಹೇಳಿ ಬಿಡ. ಇದಕ್ಕೆ ಏನು ಆಡೋದಂಗ ಬಿಡಲ್ಲ ಅನ್ಸುತ್ತೆ. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಕಷ್ಟದ ಅಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ಇರುಳನ್ನು ನೂಕದಿಹೆಯ. ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನರಿದು ಈ ನಡುವೆ ಕಳಕೊಂಡ ದಿವ್ಯಮುಖನ ಗೂತ. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ, ಕೈ ಹಿಡಿದು ನಡೆಸೆನ್ನನು. ಸೂಪರ್ 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 ಸೂಪರ್. ಇವಳು ಹೇಳ್ತಾಳೆ ಎಷ್ಟು ಅಂತ ನಿಂದು ಅಂತ ಹೇಳ್ತೀಯಲ್ಲ, ಅದು ನಾನು ಅನ್ಸಬ್ಸ್ಕ್ರೈಬ್ ಮಾಡ್ತಾಳೆ ಅಂತ ಇವಳು. ಯಾಕೆ ಮಾಡ್ತೀಯ ಸ್ಮಿತಾ?
ವಿಡಿಯೋ ತೋರಿಸ್ತಾ ಇಲ್ಲ ನೀನು. ನಾನು ಎಡಿಟ್ ಮಾಡ್ತಾ ಇದ್ದೀನಲ್ವಾ, ವಿಡಿಯೋಲ್ಲೇ ನೋಡಲಿ ಅಂತ ನಾನು ಹಂಗೆ ಇರೋದು, ಹಂಗೆ ಹೇಳ್ತಾ ಇರೋದು. ವಿಡಿಯೋ ತೋರಿಸ್ಬೇಕು. ವಿಡಿಯೋ ತೋರಿಸಿಲ್ಲ ನಾನು ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ. ನಂದು ನಮ್ಮ ಮನೆಯವ್ರದ್ದು, ನಮ್ಮ ಅತ್ತೆದು, ಮಾವನ ಎಲ್ಲರದು ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ. ಮಾಡಬೇಡ, ಇರೋದೇ ಕಮ್ಮಿ. ಇರೋದೇ 7,000 ಏನೋ ಆಗಿದ್ದಾರೆ ಇವಾಗ. ನೀನು ಅನ್ಸಬ್ಸ್ಕ್ರೈಬ್ ಮಾಡ್ಬಿಟ್ರೆ ಕಮ್ಮಿ ಆಗಿ ಹೋಗ್ತಾರೆ ಇನ್ನು. ವಿಡಿಯೋ ತೋರಿಸೋದಕ್ಕೆ ಫಸ್ಟ್ ತೋರಿಸಿ ನೋಡ್ತೀನಿ, ಆಯಿತು ತಡಿ ನೋಡಿಸ್ತೀನಿ. ಅಜ್ಜಿ ಹೊರಡ್ತಾ ಇದ್ದೀನಿ ಅಜ್ಜಿ, ಹೋಗಿ ಬರ್ತೀವಿ. ಹಾಂ ನಂದು ಎಕ್ಸಾಮ್ ಇದೆ, ಅದಕ್ಕೆ ವಿಶ್ ಮಾಡಿ ಅಂತ ಕೇಳಕ್ಕೆ ನಾನು ಬಂದೆ. ನಮಸ್ಕಾರ ಮಾಡ್ಲಾಗೆ ಈ ಕಡೆ ಬರ್ತೀರಾ? ಇಲ್ಲೇ ಮಾಡಲಾ? ಆಶೀರ್ವಾದ ಮಾಡಿ, ಒಳ್ಳೆ ಕೆಲಸ ಸಿಗಲಿ ಅಬ್ಬಿಗೆ ಅಂತ. ಆಯಿತು, ಒಳ್ಳೆ ಕೆಲಸ ಸಿಗಲಿ, ಚೆನ್ನಾಗಿ ಓದಿ, ಚೆನ್ನಾಗಿ ಓದ್ಬಿಟ್ಟು ಇದು ಮಾಡ್ಕೊಂಡು. ಇದೇ ಕೊನೆ ವರ್ಷ ಅಲ್ಲ? ಹ್ಞೂ ಅಜ್ಜಿ, ಇದೇ ಕೊನೆ ವರ್ಷ. ಹಾಗೆ ಒಳ್ಳೆ ಇನ್ನೊಂದು 6 ತಿಂಗಳಿದೆ, ಮುಗಿಸಿದ್ಮೇಲೆ ಒಳ್ಳೇದಾಗಲಿ, ಚೆನ್ನಾಗಿರ್ರಿ. ನಾಳೆ ಎಕ್ಸಾಮ್ ಅಂದರೆ ಇವತ್ತು ಕುತ್ಕೊತೀನಿ ಓದೋಕ್ಕೆ. ನಾನು ಒಂದ್ಸರಿ ಹೋದರೆ ಸಾಕು, ಒಂದ್ಸರಿ ಹೋದರೆ ತಲೆಯಲ್ಲಿರುತ್ತೆ. ಕಡೆ ಯಾಕೆ ನಿಜ ಅಲ್ವಾ? ಏನಂತೆ ಇವಳು ಅಂತಿದ್ದಾಳೆ, ಹೌದೌದು ನಿನಗೇನು ನೆನಪಿರಲ್ಲ ಅಂತ ಹೇಳ್ತಿದ್ದಾಳೆ. ಒಂದ್ಸತಿ ಹೋದ್ರೆ ನೆನಪಿರುತ್ತಂತೆ. ರೋಬೋಟ್ ಅಲ್ವಾ ನಾವು, ರೋಬೋಟು, ಅದಕ್ಕೆ ನೆನಪಿರುತ್ತಲ್ವಾ. ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಜ್ಜಿ? ಇಲ್ಲಪ್ಪ, ಮತ್ತೆ SLC ಬರೀಬೇಕು ಅಷ್ಟೇ. SLC ಮಾಡಿದ್ದೀರಾ? ತೀರ್ಥಹಳ್ಳಿ. ಎಲ್ಲರೂ ನಾಲೆಡ್ಜ್ ತಿಳ್ಕೊಂಡ್ರೆ ಹ್ಞೂ ಓದಲೇಬೇಕು ಅನ್ನೋದೇನಿರಲ್ಲ. ನಿಮ್ಗೆ ಎಷ್ಟು ವರ್ಷ ಅಜ್ಜಿ? 80? 80 ಆಯ್ತಾ? ಆಯಿತು, ಹುಟ್ಟಿದ್ದು ನೀವು 42. 62? ಸ್ವಾತಂತ್ರ್ಯ ಬಂದಕ್ಕಿಂತ ಮುಂಚೆ 4-5 ವರ್ಷ ಮುಂಚೆ ಹುಟ್ಟಿದ್ದೀರಾ ನೀವು? ವಯಸ್ಸಾಯ್ತು, ಹೋಗ್ಬೇಕು ಅಂತೀವಿ, ಯಾಕೋ ಒಂದು ಕರ್ಕೋತಿದ್ದ. ಏಯ್ ಸುಮ್ಮನೆ ರಜಿ, ಯಾಕೆ ಹಂಗೆಲ್ಲ ಮಾತಾಡ್ತೀರಾ? ಇನ್ನೂ ಗಟ್ಮುಟ್ಟಾಕಿದ್ದೀರಾ, ಚೆನ್ನಾಗಿರ್ಬೇಕು ನೀವು. ಏನೂ ಇಲ್ಲ, ಹೌದಾ? ಯಾಕೆ ಹಂಗೆಲ್ಲ ಮಾತಾಡ್ತೀರಾ? ಸುಮ್ಮನೆ ಮಾತಾಡೋದಲ್ಲ, ಅದು ಕ್ರಮನೇ ಹಂಗೆ. ಸುಮ್ಮನೆ ಪುಲ್ಲವರ್ ಕೊಡೆ ನನಗೆ. ಹಾಂ ಕೊಡ್ತೀಯಾ? ನಾನು ಇದು ಕೊಡ್ತೀನಿ ನಿನಗೆ, ಇದು ನನಗೆ ಇದು ಕೊಡು ಪಕ್ಕ. ಹಾಂ ಇವಾಗ ಬೇಡ, ಇವಾಗ ಬೇಡ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಬಟ್ ಅಡುಗೆ ಮಾತ್ರ ಚೆನ್ನಾಗಿ ಕಲ್ತು ಕುಡಿಯೋದಂತ ಮಾಡೋದು. ಅಲ್ಲಿದ್ದಾಗ ಏನೂ ಮಾಡ್ತಿರ್ಲಿಲ್ಲ, ಇಲ್ಲಿದ್ದಾಗ ತುಂಬ ಕೆಲಸ ಮಾಡ್ತೀಯ ಪಾಪ ಅಲ್ವಾ? ಏನಿಲ್ಲ, ಅಷ್ಟೊಂದೇನಿಲ್ಲ. ಹೌದು ಮತ್ತೆ ಬೆಟರ್ ದೆನ್ ಬಿಫೋರ್ ಮ್ಯಾರೇಜ್. ಅವಾಗಿದ್ದಾಗ ಮಾಡ್ತಿರ್ಲಿಲ್ಲ, ಯಲಹಂಕದಲ್ಲಿದ್ದಾಗ ಮಾಡ್ತಿದ್ಲು ಗೈಸ್. ಅವಾಗಾದರೆ ಸ್ವಲ್ಪ ತಿನ್ನಕ್ಕೆ ಆಗ್ತಿರ್ಲಿಲ್ಲ. ಇವಾಗ ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಬಂದ ಉಪ್ಪಿಟ್ಟು ಎಲ್ಲ ಸೂಪರಾಗಿರುತ್ತೆ ಗೈಸ್. ಈ ಪ್ಲೇಸ್ ಗೈಸ್ ನಂಗೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ. ತುಂಬ ಚಳಿ ಬೆಂಗಳೂರು, ಸಿಕ್ಕಾಪಟ್ಟೆ ಚಳಿ. ಬೆಂಗಳೂರು ತುಂಬ ಕೂಲ್ ಇದೆ. ಅರುಣ್ ಹೇಳಿದ್ದಾನೆ ಏನೋ ಶುಗರ್ ತಿನ್ಬೇಡ ಜಾಸ್ತಿ ದಡಿಯಾ ಅಂತ. ಒಂದು ಮಿಲ್ಕ್ ಹಾಕ್ಲಾ, ಒಂಚೂರು ಹಾಲು ಹಾಕ್ಲಾ? ಕರೆಕ್ಟಾಗಿದೆ ಅಂತ ಸುಮ್ಮನೆ ಇರ್ತೀಯ. ಅಂದರೆ ಸ್ವಲ್ಪ ಸ್ವೀಟ್ ಹೆಚ್ಚಾಗಿದೆ, ಬಟ್ ದಟ್ಸ್ ಓಕೆ. ಅದು ಕರೆಕ್ಟಾಗಿದೆ. ನೀನು ಲೆಸ್ ಕುಡಿಯೋದಕ್ಕೆ ಆ ಥರ ಅನಿಸ್ತಿದೆ ಇಷ್ಟ. ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ಎಷ್ಟು ಒಳ್ಳೆ ಇದು ಬರಹ ಎಂತ ಗೋರ್. ಇಲ್ಲಿ ನೋಡಿ ಗೈಸ್, ನಾನು ಇಲ್ಲಿ ಹೆಂಗೆ ಹಾಕೊಂಡಿದ್ದು ನೋಡಿ ಬ್ಯಾಂಡೇಜ್. ಇಲ್ಲೊಂದು ಏನಕ್ಕೆ ಹಾಕೊಂಡಿರ್ಬೋದು ಹೇಳಿ ನೋಡೋಣ. ಏನಕ್ಕಂದ್ರೆ ಎಕ್ಸ್ಟ್ರಾ ಮನೇಲಿ ಕಾಣ್ತಂತೆ ಎರಡು, ಅದಕ್ಕೆ ಹಾಕ್ತಿದ್ದಾನೆ. ಬರೀ ಇಂಥದೆಯಾ? ಎಕ್ಸ್ಟ್ರಾ ಅಲ್ಲ ಗೈಸ್, ನಾನು ಹೊಸದೊಂದು ಕ್ರಾಕ್ಸ್ ತೊಗೊಂಡೆ. ಆ ಕ್ರಾಕ್ಸು 1-2 ದಿನ ಯೂಸ್ ಮಾಡಿದೆ, ಕಚ್ಚಾಕ್ಬಿಟ್ಟಿದೆ ಪೂರ್ತಿ, ಫುಲ್ಲು ಒಂಥರ ಗಾಯ ಥರ ಆಗಿಬಿಟ್ಟಿದೆ ಗೈಸ್. ಅದಕ್ಕೆ ಗಾಯ ಆಗಿದ ತಕ್ಷಣ ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರಲ್ಲಿ 2 ಬ್ಯಾಂಡೇಜ್ ತೊಗೊಂಡು ಹಾಕೊಂಡಿದ್ದೀನಿ ನೋಡಿ ಗೈಸ್. ಇವಾಗ ನಾನು ಗಾಡೀಲಿ ಹೊರಟಿದ್ದೀನಿ, ಇವರು ಕಾರಲ್ಲಿ ಬರ್ತಾರೆ. ಇವಾಗ ಗಾಡಿನ ಒಳಗೆ ಇಡೋಕ್ಕಾಗುತ್ತಾ? ಹಾಂ ಗಾಡಿ ಜೊತೆ ನಿನ್ನ ಕೂರ್ಸ್ಬಿಟ್ಟು ಕಟ್ಬೋದು, ಏನು? ನಿನ್ನನ್ನು ಕೂರ್ಸ್ಬಿಟ್ಟು ಕಟ್ಬೋದು. ಹಾಂ ಹಾಕ್ಬೋದಾ? ಚಿಕ್ಕದು ಮಾಡ್ಕೊಡು. ಚಿಕ್ಕದು ಮಾಡಬೇಕಾ? ಇದು ಗೇರಲ್ಲಿದೆ ಹೇಳಿ ಸುಮ್ತ ನೋಡೋಣ. ಗೇರಲ್ಲಿದೆ? ಗೇರಾ? ಹಾಂ ಗೇರಿಲ್ಲ ಇದಕ್ಕೆ. ಪರವಾಗಿಲ್ಲ, ಗೊತ್ತಾ ನಿನಗೆ? ಅಲ್ಲಲ್ಲಲ್ಲಲ್ಲಲ್ಲ ಕ್ಲಚ್ ಎಲ್ಲಿದೆ? ಹಾಂ ನೋಡಿ, ಕನ್ಫ್ಯೂಷನಲ್ಲಿ ನೋಡ್ತಾಳೆ ಇದೆಯಾ ಇಲ್ಲೋ ಅಂದ್ಬಿಡು. ಇನ್ನೂ ಲರ್ನಿಂಗಲ್ಲೇ ಇದೆಯಾ, 28 ವರ್ಷ ಆಯಿತು. 28 ಇಯರ್ಸ್ ತಾನೆ ನಿನಗೆ?
ಯಾವ ಹೇಳಿದ್ದು 20 ಹೇಳಲ್ವಾ ಹಾಂ ಹೇಳಲ್ವಾ ನನಗೆ ಗೊತ್ತು ಗೈಸ್, ನನಗಿಂತ ಒಂದು 4 ವರ್ಷ ದೊಡ್ಡೋಳು. ನನ್ನ ಏಜ್ ಗೊತ್ತಿದ್ರೆ ನಮ್ಮ ಅಕ್ಕ ಏಜ್ ಗೊತ್ತಿರುತ್ತೆ. 4 ವರ್ಷ ದೊಡ್ಡೋಳು ನಮ್ಮ ಅಕ್ಕ. ಗೈಸ್ ಇವಾಗ ನಾವು ಬಂದಿದ್ದೀವಿ ಯಲಹಂಕ ಬಂದಿದ್ದೀವಿ. ಸೊ ಇಲ್ಲಿ ಊಟ ಪಾರ್ಸಲ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ನೋಡಿ ಹೇಗೆ ಇಟ್ಕೊಂಡಿದ್ದಾಳೆ, ಎಲ್ಲ ಇವಳು ಒಬ್ಬಳೇ ತಿಂತಾಳೆ. ಹಾಂ ಈಗ ಟೈಮ್ ಎಷ್ಟು? ನನ್ನ ಸ್ವಿಚ್ ಆಫ್ ಆಗ್ಬಿಟ್ಟು ಟೈಮ್ ಎಷ್ಟು ಇವಾಗ? ಎಷ್ಟು? 8:15 ರೀಚ್ ಆಗಿದ್ದೀವಿ ಗೈಸ್ ನಾವು. ಶಿವ ಬಂದ ತೆಗಿರಿ. ಶಿವ ಬರ್ಬೋದು, ವೆಲ್ಕಮ್. 2 ದಿನ ಆದ್ಮೇಲೆ ಬರ್ತಾಯಿದ್ದೀನಿ ಗೈಸ್ ಮನೆಗೆ. ನಾನು ಅಲ್ಲೇ ಮನೇಲಿ ತಿರ್ಗಾಡ್ಕೊಂಡು ನೋಡಿ ಎಕ್ಸಾಮ್ ಇಟ್ಕೊಂಡು ಬರೀ ಇಂಥ ಕೆಲ್ಸಗಳು ಮಾಡ್ತೀನಿ. ಲೇಔಟ್ ಬಗ್ಗೆ ಟೇಸ್ಟ್ ಮಾಡಿದ್ರೆ ಹೆಂಗಿತ್ತು? ಅವನೇನು ಕೊಡ್ಸಿಲ್ಲ ಗೈಸ್. ಸುಮ್ಮನೆ ಲಾಸ್ಟ್ ವಿಲಾಗಲ್ಲಿ ಇಲ್ಲಿ ಬಂದವ್ರಿಗೆಲ್ಲ ಕೊಡಿಸ್ತೀನಿ ಅಂದ, ಅವ್ನು ನನಗೆ ಕೊಡ್ಸಿಲ್ಲ. ಹಂಗೆ ಕೊಡಿಸ್ತಾ ಇದ್ದೆ, ಬರೋದು ಲೇಟ್ ಆಗೋಯ್ತಲ್ಲ, ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ. ನಮ್ಮ ಅಕ್ಕಂಗೆ ಕೊಡಿಸ್ತೀವಿ, ಇನ್ಯಾರು ಕೊಡ್ಸೋಣ ನಾವು. ಬಾಯಲ್ಲಿ ಮಾತ್ರ ಹೇಳ್ತಾನೆ ಅಷ್ಟೇ ಗೈಸ್. ಕೊಡಿಸ್ತೀನಿ. ನನ್ನ ನೋಡಿ 2 ಪ್ಲೇಟ್ ತಂದಿದ್ದಾಳೆ. 2 ಪ್ಲೇಟಲ್ಲಿ 1 ಪ್ಲೇಟ್ ಪೂರ್ತಿ ಖಾಲಿ ಮಾಡಿಬಿಟ್ಟು ಇನ್ನೊಂದು ಪ್ಲೇಟಲ್ಲಿ ಕೂಡ ಅರ್ಧಕ್ಕೆ ತಿಂದಿದ್ದಾಳೆ. ಇನ್ನು 4 ಪೀಸ್ ಇಟ್ಟಿದ್ದಾಳೆ ಗೊತ್ತಾ? ಅದಕ್ಕೆ ನಾಯಿ ಮರಿಗೆ ಇಟ್ಟೆ 4 ಪೀಸು. ಅವನು ಎಲ್ಲಂದಲ್ಲೇ ಇದ್ದಾನೆ ಅಲ್ವಾ, ಅವ್ನು ಯಾವಾಗೂ ತಿನ್ಬೋದು, ನಮಗೇನು ಸಿಗುತ್ತೆ ಅದಕ್ಕೆ ಹಿಂಗೆ ಆದರೂ ತಪ್ಪಲ್ಲ ವಯಸ್ಸು. ನನ್ನ ಪಾಲು ನನಗಿಡಬೇಕಲ್ವಾ? ನೀನು ಬಿಡಬೇಕು, ಅದನ್ನು ತಿನ್ನು. ಆದರೂ ಕೊಟ್ಟಿದ್ದೀನಿ, ಅದರಲ್ಲೂ 4-5 ಪೀಸ್ ಕೊಟ್ಬಿಟ್ಟೆ. ಒಂದೇ ಪೀಸ್ ಟೇಕ್ ಇಟ್ ಅಂದ್ಬಿಟ್ಟು. ಐಸ್ ಇವಾಗ ಏನಾಯ್ತು ಗೊತ್ತಾ, ಆ್ಯಕ್ಚುಲಿ ಏನೋ ಒಂದು ಘಟನೆ ನಡೀತು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಅದಕ್ಕೆ ನಮ್ಮ ಅಕ್ಕ ಹೇಳು ಅಂತಂದ್ಲು, ಅದಕ್ಕೆ ನೀನೇ ಹೇಳು ಅಂತ ಬಿಟ್ಟಿದ್ದೀನಿ. ಇವಾಗ ಹೇಳು. ಏನೂ ಆಗಿಲ್ಲ. ನಾವು ಕಾರಲ್ಲಿ ಬಂದ್ವಿ, ಅವನೊಬ್ಬನೇ ಗಾಡೀಲಿ ಬಂದ. ನಾನು ಬರ್ತಾ ದೋಸೆ ತೊಗೊಂಡು ಬಾ ಅಂತ ಹೇಳಿದೆ. ನಾನಂದ್ರೆ ನನ್ನ ಮನೆಗೆ ಬರೋಷ್ಟರಲ್ಲಿ ಒಂದೇ 1% ಇತ್ತು ಚಾರ್ಜ್, ಒಂದೇ % ಚಾರ್ಜು ಅಂತ ಹೇಳ್ದ. ಸರಿ ಆಯ್ತು, ನಾನು ಕೆಳಗಡೆ ಇರ್ತೀನಿ, ಮೊಬೈಲ್ ತೊಗೊಂಡ್ಬಿಡ್ತೀನಿ. ನಾನು ಹೇಳಿದ್ದು ಆಮೇಲೆ ನಾನು ಕೆಳಗಡೆ ಹೋಗಿ ನಿಂತ್ಕೊಂಡೆ. ಅವನು ಬಂದ, ಅಷ್ಟರಲ್ಲಿ ಒಂದು ಡೆಡ್ ಆಗಿತ್ತು ಮೊಬೈಲು. ಆಯಿತು, ಹತ್ಕೊಂಡು ಹೋಟ್ಲಿಗೆ ಹೋದ್ವಿ, ತೋರಿಸಿದ್ನಲ್ವಾ, ಹೋಟ್ಲಿಗೆ ಹೋದ್ವಿ. ಪೇ ಮಾಡೋಣ ಅಂದರೆ ನಂದು ರೀಚಾರ್ಜೇ ಇಲ್ಲ, ಕರೆಂಟ್ಸ್ ಇಲ್ಲ, ನನ್ನದು ಸ್ವಿಚ್ ಆಫು ಫೋನು. ಸದ್ಯ ಲಾಸ್ಟ್ ಕಾಲ್ ಹೇಳಿದೆ, ನಾನು ಕೆಳಗೆ ಬಂದು ನಿಂತಿರೋ, ಆವಾಗ ನಾನು ಹಂಗೆ ನೀನು ಪಿಕ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅಲ್ಲಿ ಹೋದ್ಮೇಲೆ ಸರಿ ಆರ್ಡ್ರ್ ಮಾಡ್ಬಿಟ್ಟು ನೋಡೋಣ ಅಂತಂದರೆ ನನ್ನ ಹತ್ರ ಇಂಟರ್ನೆಟ್ ಇಲ್ಲ, ಕಾಲ್ ಮಾಡೋಣ ಅಂದರೆ ಕಾಲ್ ಇಲ್ಲ. ಸದ್ಯ ನಾವು ಅದೇ ತಕ್ಷಿಗೆ ನಮ್ಮ ದೇವ್ರ ಥರ ನಮ್ಮ ಭಾವ ಅವರು ಫೋನ್ ಹಾಕಿದ್ರು ಸಂಪ್ರೀತಿಗೆ. ಮತ್ತೆ ಇವರು ಫೋನ್ ಮಾಡಿದ್ರು, ಯಾಕೆ ಎಷ್ಟೊತ್ತಾದ್ರೂ ಬರಲಿಲ್ಲ ಅಂತ. ಸದ್ಯ ಅವ್ರು ಫೋನ್ ಮಾಡಿದ್ದಕ್ಕೆ ಆಯ್ತು, ಇಲ್ಲ ಅಂದ್ರೆ ಮನೆಗೆ ವಾಪಸ್ ಹೋಗ್ತಾ ಇದ್ವಿ. ಮತ್ತೆ ವಾಪಸ್ ಬರಬೇಕಾಗಿತ್ತು. ಆಮೇಲೆ ಅವ್ರ ನಂಬರ್ ಕಳಿಸಿ, ಆಮೇಲೆ ನಾವು ತೊಗೊಂಡಿದ್ದ ಐಟಮ್ಸ್ಗೆಲ್ಲ ಅವ್ರು ಬಿಲ್ ಮಾಡಿದ್ರು. ಅದಕ್ಕೆ ಇದರಿಂದ ನಾವು ಏನು ಕಲ್ತ್ರಿ ಅಂತಂದರೆ, ಯಾವಾಗಲೂ ಕ್ಯಾಶ್ ಇಟ್ಕೊಂಡಿರ್ಬೇಕು ಜೋಬಲ್ಲಿ. ಮೋರಲ್ ಆಫ್ ದ ಸ್ಟೋರಿ ಏನಂದರೆ, ಆನ್ಲೈನ್ ಎಲ್ಲ ನಂಬ್ಕೋಬಾರ್ದು, ಒಂದು ಸ್ವಲ್ಪ ಕ್ಯಾಶ್ ಇಟ್ಕೊಂಡೇ ಇರಬೇಕು. ಇವಾಗೆಲ್ಲ ಹೊರಗಡೆ ಹೋಗ್ತೀರಾ, ಅವಾಗ ಫೋನ್ ಆದ್ರೂ ಫೋನ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ, ಫೋನ್ ಇರಲೇಬೇಕು, ಇಲ್ಲಾಂದ್ರೆ ಕೆಲ್ಸಗಳೇ ನಡೆಯಲ್ಲ. ಗಾಡಿ ಪಂಚರ್ ಆಗಿಬಿಟ್ರೆ ಏನು ಮಾಡಬೇಕು, ಫ್ರೆಂಡ್ಸಿಗೆ ಕರೆಯೋಕ್ಕೂ ಆದರೂ ನಮಗೆ ಬೇಕಲ್ವಾ. ದುಡ್ಡಿದ್ರೆ ಎಲ್ಲೋ ಹೋಗಿ ಜನಗಳಿಗೆ ದುಡ್ಡು ಕೊಟ್ಟು ಹೆಲ್ಪ್ ತೊಗೋಬೋದು. ಅದಕ್ಕೆ ಮನಿ ಈಸ್ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ ಮನಿ, ಹಾರ್ಡ್ ಕ್ಯಾಶ್ ಇಸ್ ಇಂಪಾರ್ಟೆಂಟ್. ಹಾರ್ಡ್ ಕ್ಯಾಶ್ ಇಟ್ಕೋಬೇಕು. ಅದಕ್ಕೆ ಎಲ್ಲಿ ಹೋಗ್ಬೇಕು ಅಂದ್ರೂ ಕ್ಯಾಶ್ ಇರಬೇಕು, ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಈಗ ನಮ್ಮ ಬಾಬಾ ಕಾಲ್ ಮಾಡಿಲ್ಲ ಅಂದರೆ ಈಗ ಮತ್ತೆ ಮನೆಗೆ ಬಂದು ಎಷ್ಟು ರಿಸ್ಕ್ ಆಗೋದು. ನಂದು ಕರೆಕ್ಟ್ ಟೈಮ್ಗೆ ಫೋನು ಡೆಡ್ ಆಯಿತು. ಸೊ ಹಿಂಗೆಲ್ಲ ಅಡಚಣೆಗಳು ಆಗ್ತಾ ಇರುತ್ತೆ, ಪ್ರಾಬ್ಲಮ್ಸ್ ಇನ್ ಅವರ್ ಲೈಫ್, ಡೇ ಟು ಡೇ ಲೈಫ್ ಅಲ್ವಾ. ಇವಾಗ ಇವತ್ತಿನ ವ್ಲಾಗ್ ಈ ಥರ ಇತ್ತು. ಕೊನೆವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಮ್ಮ ಅಕ್ಕ ಮನೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಇವತ್ತು ಆ್ಯಕ್ಚುಲಿ 7,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಮೊನ್ನೆ ನೋಡಿದಾಗ 6.2 ಇದ್ರು, 6,100 200 ಇತ್ತು. ಇವತ್ತು 7,000 ಆಗಿದ್ದಾರೆ. ಇಲ್ಲ 7 ಪಾಯಿಂಟ್ ಏನೋ ಸಮಥಿಂಗ್ ಆಗಿದೆ. ಅದೇ 7,000 ಆಗಿದ್ದಾರೆ. 1000 ಜಾಸ್ತಿ ಆಗಿದೆ, ಒಂದು ಅಪ್ರಾಕ್ಸಿಮೇಟ್ 1000 ಜಾಸ್ತಿ ಆಗಿದೆ. ಸೊ ತುಂಬ ಖುಷಿ ಆಯಿತು. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದರೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ಮಾಡೋಕ್ಕೆ, ವಿಡಿಯೋ ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ ತುಂಬ ಪ್ರೋತ್ಸಾಹ ಸಿಗುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಇನ್ನೂ ಒಳ್ಳೆ ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದಾನೆ, ಡೈಲಿ ಒಂದಿನನೂ ಬಿಡ್ದಂಗೆ ಮಾಡ್ತಾ ಇದ್ದಾನೆ. ಸೊ ಕೀಪ್ ಸಪೋರ್ಟಿಂಗ್, ಇವ್ನು ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ ಇನ್ಮೇಲೆ. ನೋಡಿ ಖುಷಿ ಪಡಿ, ಹೆಚ್ಚಾಗಿ ನೀವು ಸಪೋರ್ಟ್ ಮಾಡಿ. ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಅಬ್ಬಿ ಕ್ಯಾಡ್ಬರಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಸಿ ಯು, ಬಾಯ್.